ಮೀರಾ ಕೈಯಲ್ಲಿ ಹಳೆಯ ಫೋಟೋ ಹಿಡಿದು ಬಾಬಾಲನ್ನು ನೋಡುತ್ತಾಳೆ. ಮೀರಾ, ಬಾಬಾ, ಈ ಫೋಟೋದಲ್ಲಿ ನೀವು ಯಾಕಿದ್ದೀರಿ? ಬಾಬಾ ಮೌನವಾಗಿ ನಿಂತಿರ್ತಾನೆ. ಮಯೂರ್ ಮುಂದೆ ಬರುತ್ತಾನೆ. ಮಯೂರ್, ನೀವು ರುದ್ರಾಣಿಯನ್ನು ಮೊದಲೇ ತಿಳಿದಿದ್ದೀರಾ? ಬಾಬಾ ಕಣ್ಣು ಮುಚ್ಚುತ್ತಾನೆ. ಹಠಾತ್ ಎಲ್ಲ ಕಿಟಕಿಗಳು ಒಂದೇ ಸಮಯದಲ್ಲಿ ಮುಚ್ಚಿಕೊಳ್ಳುತ್ತವೆ. ರುದ್ರಾಣಿಯ ಧ್ವನಿ ಮೊಳಗುತ್ತದೆ. ರುದ್ರಾಣಿ, ಸತ್ಯ ಹೇಳುವ ಸಮಯ ಬಂದಿದೆ ರುದ್ರನಾಥ್. ಬಾಬಾ ಬೆಚ್ಚಿ ಬೀಳುತ್ತಾನೆ. ಬಾಬಾ, ನಾನು ಅವಳನ್ನು ಕೊಲ್ಲಲಿಲ್ಲ, ಆದರೆ ಅವಳನ್ನು ಉಳಿಸಲೂ ಆಗಲಿಲ್ಲ. ಬಾಬಾ ಹೇಳಿದ ಆ ಒಂದು ಮಾತು 20 ವರ್ಷಗಳಿಂದ ಮುಚ್ಚಿ ಹೋಗಿದ್ದ ರಹಸ್ಯದ ಬಾಗಿಲನ್ನು ತೆರೆದಿತ್ತು. ಬಾಬಾ ನಿಧಾನವಾಗಿ ನೆಲದ ಮೇಲೆ ಕುಳಿತುಕೊಳ್ತಾನೆ. ಬಾಬಾ, ರುದ್ರಾಣಿ ಸಾಯುವ ಮೊದಲು ಅವಳು ನನ್ನ ಬಳಿ ಬಂದಿದ್ದಳು. ಮಯೂರ್, ಯಾಕೆ? ಬಾಬಾ, ಅವಳ ತಂದೆ ದೇವರಾಜ್ ಮತ್ತು ಅಣ್ಣ ವೀರೇಂದ್ರ ಹಳ್ಳಿಯ ಜನರ ಜಮೀನುಗಳನ್ನು ಮೋಸದಿಂದ ಕಬಳಿಸುತ್ತಿದ್ದರು. ಮೀರಾ ಗಮನದಿಂದ ಕೇಳುತ್ತಾಳೆ. ಬಾಬಾ, ರುದ್ರಾಣಿ ಆ ಸತ್ಯವನ್ನು ಹೊರಗೆ ತರಲು ನಿರ್ಧರಿಸಿದ್ದಳು. ಮೀರಾ, ಆಮೇಲೆ? ಬಾಬಾ ಕಣ್ಣುಗಳಲ್ಲಿ ಕಣ್ಣೀರು. ಬಾಬಾ, ಅವಳು ನನ್ನ ಬಳಿ ದಾಖಲೆಗಳನ್ನು ಕೊಟ್ಟಳು. ಮಯೂರ್, ಹಾಗಾದರೆ ನೀವು ಆ ದಾಖಲೆಗಳನ್ನು ಹಳ್ಳಿಯವರಿಗೆ ಯಾಕೆ ಕೊಡಲಿಲ್ಲ? ಬಾಬಾ ತಲೆ ತಗ್ಗಿಸುತ್ತಾನೆ. ಬಾಬಾ, ಯಾಕೆಂದರೆ ಅದೇ ರಾತ್ರಿ ರುದ್ರಾಣಿ ಕಾಣೆಯಾದಳು. ಆ ರಾತ್ರಿ ರುದ್ರಾಣಿ ಬಂಗಲೆಯಿಂದ ಹೊರಗೆ ಹೋಗಲು ಪ್ರಯತ್ನಿಸಿದ್ದಳು. ರುದ್ರಾಣಿ ಕೈಯಲ್ಲಿ ಒಂದು ಹಳೆಯ ಪೆಟ್ಟಿಗೆ ಹಿಡಿದು ಓಡುತ್ತಿದ್ದಾಳೆ. ಹಿಂದಿನಿಂದ ವೀರೇಂದ್ರ ಬರುತ್ತಾನೆ. ವೀರೇಂದ್ರ, ನಿಲ್ಲು ರುದ್ರಾಣಿ. ರುದ್ರಾಣಿ, ನಾನು ಎಲ್ಲವನ್ನೂ ಹಳ್ಳಿಯವರಿಗೆ ಹೇಳುತ್ತೇನೆ. ವೀರೇಂದ್ರ, ನೀನು ಆ ದಾಖಲೆಗಳನ್ನು ಯಾರಿಗಾದರೂ ಕೊಟ್ರೆ ನಮ್ಮ ಕುಟುಂಬ ಮುಗಿದು ಹೋಗುತ್ತದೆ. ರುದ್ರಾಣಿ ಓಡುತ್ತಾಳೆ. ಅಷ್ಟರಲ್ಲಿ ಮತ್ತೊಬ್ಬ ವ್ಯಕ್ತಿಯ ನೆರಳು ಕಾಣಿಸುತ್ತದೆ. ರುದ್ರಾಣಿ ನಿಂತು ಹೋಗುತ್ತಾಳಲೆ. ರುದ್ರಾಣಿ, ನೀವು ಕೂಡ? ದೃಶ್ಯ ಕತ್ತಲೆಯಾಗುತ್ತದೆ. ಮಯೂರ್ ಬಾಬಾಲನ್ನು ಕೇಳುತ್ತಾನೆ. ಮಯೂರ್, ರುದ್ರಾಣಿಯನ್ನು ಕೊಂದ 3ರಲ್ಲಿ 3ನೇ ವ್ಯಕ್ತಿ ಯಾರು? ಬಾಬಾ ಉತ್ತರಿಸುವುದಿಲ್ಲ. ಕರಣ್, ಬಾಬಾ ಸತ್ಯ ಹೇಳಿ. ಬಾಬಾ ನಿಧಾನವಾಗಿ ಹೇಳುತ್ತಾನೆ. ಬಾಬಾ, ಅವನು ರುದ್ರಾಣಿಯ ಕುಟುಂಬದವನು ಅಲ್ಲ. ಪಲ್ಲವಿ, ಹಾಗಾದರೆ ಯಾರು? ಬಾಬಾ ತನ್ನ ಹಳೆಯ ತಾಬೀಜನ್ನು ತೋರಿಸುತ್ತಾನೆ. ಬಾಬಾ, ಈ ತಾಬೀಜು ಅವನ ಬಳಿ ಇತ್ತು. ಮೀರಾ ಅದನ್ನು ನೋಡುತ್ತಾಳೆ. ಅವರಿಗೆ ಹಠಾತ್ ತಲೆ ಸುತ್ತುತ್ತದೆ. ಅವಳಿಗೆ ಒಂದು ದೃಶ್ಯ ಕಾಣುತ್ತದೆ. ಒಬ್ಬ ಕಪ್ಪು ಬಟ್ಟೆ ಧರಿಸಿದ ವ್ಯಕ್ತಿ. ಅವನ ಮುಖ ಕಾಣಿಸುವುದಿಲ್ಲ. ಮೀರಾ ಕಣ್ಣು ಮುಚ್ಚಿಕೊಂಡು ನಿಂತಿದ್ದಾಳೆ. ಮೀರಾ, ಅವನು ಬಂಗಲೆಯ ಕೆಳಗೆ ಇದ್ದಾನೆ. ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಮಯೂರ್ ಪಲ್ಲವಿಯ ಬಳಿ ಬರ್ತಾನೆ. ಪಲ್ಲವಿ, ನಾವು ಈ ರಹಸ್ಯದಲ್ಲಿ ಇನ್ನೂ ಎಷ್ಟು ಒಳಗೆ ಹೋಗಬೇಕು? ಮಯೂರ್, ಸತ್ಯ ಸಿಗುವವರೆಗೂ. ಪಲ್ಲವಿ, ನಿನಗೇನಾದ್ರೂ ಆದರೆ? ಮಯೂರ್ ಅವಳ ಕೈ ಹಿಡಿಯುತ್ತಾನೆ. ಮಯೂರ್, ನನಗೇನಾದ್ರೂ ಆಗಲಿ, ಆದರೆ ನಿನಗೆ ಏನೂ ಆಗಬಾರದು. ಪಲ್ಲವಿ ಅವನನ್ನು ನೋಡಿ ಮೌನವಾಗ್ತಾಳೆ. ಅಷ್ಟರಲ್ಲಿ ಹಿಂದಿನಿಂದ ರುದ್ರಾಣಿಯ ಧ್ವನಿ. ಪ್ರೀತಿ, ಈ ಬಂಗಲೆಯಲ್ಲಿ ಬಹಳ ಹಿಂದೆಯೂ ಇತ್ತು. ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಕರಣ್ ಹಳೆಯ ಗೋಡೆಯನ್ನು ಪರಿಶೀಲಿಸುತ್ತಾನೆ. ಅವನಿಗೆ ಒಂದು ಸಣ್ಣ ಕಲ್ಲು ಕಾಣಿಸುತ್ತದೆ. ಅದನ್ನು ಒತ್ತುತ್ತಿದ್ದಂತೆ ಕ್ಲಿಕ್, ಗೋಡೆಯ ಒಂದು ಭಾಗ ತೆರೆದುಕೊಳ್ಳುತ್ತದೆ. ಕೆಳಗೆ ಹೋಗುವ ಹಳೆಯ ಮೆಟ್ಟಿಲು. ರಾಹುಲ್ ಟಾರ್ಚ್ ಹಾಕುತ್ತಾನೆ. ರಾಹುಲ್, ಇದು ಎಲ್ಲಿಗೆ ಹೋಗುತ್ತದೆ? ಬಾಬಾ ಉತ್ತರಿಸುತ್ತಾನೆ. ಬಾಬಾ, ರುದ್ರಾಣಿಯ ಕೊನೆಯ ರಾತ್ರಿ. ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದರು. ಎಲ್ಲರೂ ನಿಧಾನವಾಗಿ ಮೆಟ್ಟಿಲು ಇಳಿಯುತ್ತಾರೆ. ಕೆಳಗೆ ಒಂದು ಸಣ್ಣ ಕತ್ತಲೆ ಕೊಠಡಿ. ಗೋಡೆಯ ಮೇಲೆ ಹಳೆಯ ಹೆಸರುಗಳು. ರುದ್ರಾಣಿ, ಅದರ ಕೆಳಗೆ ವೀರೇಂದ್ರ. ಮತ್ತೊಂದು ಹೆಸರು ಅರ್ಧಕ್ಕೆ ಅಳಿಸಲಾಗಿದೆ. ಮಯೂರ್ ಅದನ್ನು ಟಾರ್ಚ್ನಿಂದ ನೋಡುತ್ತಾನೆ. ಮಯೂರ್, ಇಲ್ಲಿ ಇನ್ನೊಂದು ಹೆಸರು ಇದೆ. ಅವನು ಧೂಳನ್ನು ತೆಗೆಯುತ್ತಾನೆ. ಹೆಸರು ನಿಧಾನವಾಗಿ ಗೋಚರಿಸುತ್ತದೆ. ಶಂಕರ. ಬಾಬಾ ಬೆಚ್ಚಿ ಬೀಳುತ್ತಾನೆ. ಬಾಬಾ, ಅವನು ಸತ್ತಿದ್ದಾನೆ ಎಂದುಕೊಂಡಿದ್ದೆ. ಅಷ್ಟರಲ್ಲಿ
ಹಿಂದೆ ಬಾಗಿಲು ಮುಚ್ಚುತ್ತದೆ. ಧರ! ಗೋಡೆಯ ಮೇಲೆ ದೀಪಗಳು ಒಂದೊಂದೊಂದಾಗಿ ಬೆಳಗುತ್ತವೆ. ರುದ್ರಾಣಿಯ ಆತ್ಮ ಕಾಣಿಸುತ್ತದೆ. ರುದ್ರಾಣಿ, ನೀವು ತಪ್ಪು ವ್ಯಕ್ತಿಯನ್ನು ಹುಡುಕುತ್ತಿದ್ದೀರಿ. ಮಯೂರ್ ಮುಂದೆ ಬರುತ್ತಾನೆ. ಮಯೂರ್, ಹಾಗಾದ್ರೆ ನಿಜವಾದ ಕೊಲೆಗಾರ ಯಾರು? ರುದ್ರಾಣಿ ನಿಧಾನವಾಗಿ ಬಾಬಾಳ ಕಡೆ ನೋಡ್ತಾಳೆ. ಅವನನ್ನು ಕೇಳಿ. ಎಲ್ಲರೂ ಬಾಬಾಳ ಕಡೆ ನೋಡ್ತಾರೆ. ಬಾಬಾ ಕಣ್ಣೀರು ಹಾಕುತ್ತಾನೆ. ಬಾಬಾ, ನಾನು ಒಂದು ವಿಷಯವನ್ನು ನಿಮ್ಮಿಂದ ಮರೆಮಾಚಿದ್ದೇನೆ. ಮಯೂರ್, ಕೆಳಗೆ? ಮೀರಾ ತಲೆ ಆಡಿಸುತ್ತಾಳೆ. ಮೀರಾ, ಬಂಗಲೆಯ ಕೆಳಗೆ ಒಂದು ರಹಸ್ಯ ಕೊಠಡಿ ಇದೆ. ಬಾಬಾ ತಕ್ಷಣ ಎದ್ದು ನಿಲ್ಲುತ್ತಾನೆ. ಬಾಬಾ, ಅಲ್ಲಿ ಹೋಗಬೇಡಿ. ಮಯೂರ್ ಬಾಬಾಳನ್ನು ನೋಡುತ್ತಾನೆ. ಮಯೂರ್, ಯಾಕೆ? ಬಾಬಾ ನಿಧಾನವಾಗಿ ಹೇಳುತ್ತಾನೆ. ಬಾಬಾ, ಅಲ್ಲಿ ರುದ್ರಾಣಿಯ ಕೊನೆಯ ಸಾಕ್ಷಿ ಇದೆ. ಮಯೂರ್, ಏನು? ಬಾಬಾ ನಿಧಾನವಾಗಿ ಹೇಳುತ್ತಾನೆ. ಬಾಬಾ, ರುದ್ರಾಣಿ ಸಾಯುವ ಮೊದಲು ಅವಳು ತನ್ನ ಮಗುವನ್ನು ನನ್ನ ಬಳಿ ಬಿಟ್ಟಿದ್ದಳು. ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಪಲ್ಲವಿ, ಮಗು? ಬಾಬಾ, ಹೌದು. ಮೀರಾ ಮುಂದೆ ಬರುತ್ತಾಳೆ. ಮೀರಾ, ಆ ಮಗು ಈಗ ಎಲ್ಲಿದೆ? ಬಾಬಾ ಮೌನವಾಗುತ್ತಾನೆ. ಹಠಾತ್ ಗೋಡೆಯ ಮೇಲೆ ಒಂದು ಹಳೆಯ ಫೋಟೋ ಬೀಳುತ್ತದೆ. ಮಯೂರ್ ಅದನ್ನು ಎತ್ತಿಕೊಳ್ಳುತ್ತಾನೆ. ಫೋಟೋದಲ್ಲಿ ಚಿಕ್ಕ ಮಗುವೊಂದು, ಅದರ ಪಕ್ಕದಲ್ಲಿ ರುದ್ರಾಣಿ ಮತ್ತು ಫೋಟೋದ ಹಿಂದೆ ಒಂದು ಸಾಲು. ನನ್ನ ಮಗು ಬದುಕಿದ್ದರೆ ಅವನೇ ನನ್ನ ಸತ್ಯವನ್ನು ಹೊರಗೆ ತರುತ್ತಾನೆ. ಮಯೂರ್ ಬೆಚ್ಚಿ ಬೀಳುತ್ತಾನೆ. ಅಷ್ಟರಲ್ಲಿ ರುದ್ರಾಣಿಯ ಧ್ವನಿ ಮೊಳಗುತ್ತದೆ. ರುದ್ರಾಣಿ, ಅವನು ನಿಮ್ಮಲ್ಲೇ ಒಬ್ಬ. ಎಲ್ಲರೂ ಒಬ್ಬರನ್ನೊಬ್ಬರು ನೋಡುತ್ತಾರೆ. ಕಟ್ ಟು ಬ್ಲ್ಯಾಕ್. ನಿರೂಪಣೆ: ರುದ್ರಾಣಿಯ ಮಗು ಈ 5 ಸ್ನೇಹಿತರಲ್ಲಿ ಒಬ್ಬನೇನ? ಮುಂದುವರಿಯುತ್ತದೆ. ಭಾಗ 8. ರುದ್ರಾಣಿಯ ಮಗು ಯಾರು?